ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಅಂತಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗು, 14ನೇ ತಾರೀಕು. 14ನೇ ತಾರೀಕು ಏಕಾದಶಿ ಇತ್ತು ಅಲ್ವಾ, ಹಾಗಾಗಿ ಏಕಾದಶಿಗೆ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಇವತ್ತೇ ಎಲ್ಲನೂ ನಾನು ಅಂದರೆ ದೇವ್ರ ಗುಡಿನ ಮನೇನ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಏನು ಕಷ್ಟ ಇರಲ್ಲ, ಆರಾಮಾಗಿ ಬೆಳಗ್ಗೆ ಪೂಜೆ ಮುಗಿಸ್ಕೊಂಬಿಡ್ಬೋದು ಅಂತ. ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಸೂರ್ಯ ಹುಟ್ಟೋಷ್ಟೊತ್ತಿಗೆ ಪೂಜೆ ಮಾಡ್ಕೊಬೇಕಿತ್ತಲ್ಲ, ಹಾಗಾಗಿ ಇವತ್ತೇ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟು ಏಕಾದಶಿ ಪೂಜೆನೂ ಕೂಡ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದನೇ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಜೊತೆಯಲ್ಲಿ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದ ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಒಗೆಯೋಕೆ ಹಾಕ್ಬಿಟ್ಟು ಬೇರೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಫಸ್ಟು ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಇವತ್ತೇ ಎಲ್ಲ ಕೆಲಸಗಳನ್ನೂ ಮುಗಿಸ್ಬಿಟ್ಟಿದ್ದೀನಿ. ಇನ್ನು ನಾಳೆ ಬೆಳಗ್ಗೆಗೆ ಏನೂ ಅಷ್ಟು ಕೆಲಸ ಇರೋದಿಲ್ಲ. ನಾರ್ಮಲಾಗಿ ಎದ್ದು ಕಸ ಗುಡಿಸಿ ಮನೆ ಒರೆಸ್ಕೊಂಡು ಸ್ನಾನ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿದ್ರೆ ಆಗುತ್ತೆ ಅನಿಸುತ್ತೆ. ಇನ್ನು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದೀನಿ. ಮನೆ ಕ್ಲೀನಿಂಗು ಮತ್ತು ದೇವ್ರ ಗುಡಿ ಕ್ಲೀನಿಂಗು ಎಲ್ಲನೂ ಕೂಡ. ಇನ್ನು ಬೆಳಗ್ಗೆಗೆ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನನಗೆ ಅಡುಗೆ ಮಾಡೋದಕ್ಕೆಲ್ಲ ಟೈಮ್ ಆಗುತ್ತೆ. ಎಲ್ಲ ಒಂದೇ ದಿನ ಮಾಡಿದ್ರೆ ಒಂಥರ ರಿಸ್ಕ್ ಅನ್ನಿಸ್ಬಿಡುತ್ತೆ. ಅದಕ್ಕೇನೆ ಇವತ್ತು ಆದಷ್ಟು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ನಾಳೆಗೆ ಸ್ವಲ್ಪ ಕೆಲಸಗಳು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಇನ್ನಿವಾಗ ಬೆಡ್ ಸ್ಪ್ರೆಡ್ ಎಲ್ಲನೂ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ನೆಲ್ಲನೂ ತೆಗೆದು ಚೇಂಜ್ ಮಾಡ್ಕೊಂಡಿದ್ದಾಯಿತು. ಅದನ್ನೆಲ್ಲ ತೆಗೆದು ಒಗೆಯೋಕೆ ಹಾಕ್ಬಿಟ್ಟು ಇನ್ನು ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಬಿಡೋಣ ಅಂತ ಬಂದೆ. ನೀರೆಲ್ಲ ಇಟ್ಟಿದ್ದೀನಿ ಆಲ್ರೆಡಿ ಸ್ನಾನಕ್ಕೆ. ಪಾತ್ರೆಗಳೆಲ್ಲ ರಾತ್ರಿನೇ ನಾನು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಕಿಚನ್ನ. ಹಾಗಾಗಿ ಬೆಳಗ್ಗೆ ಅಷ್ಟೊಂದೇನು ಕೆಲಸ ಇರಲಿಲ್ಲ ನನಗೆ. ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಆಗಿದ್ದರಿಂದ ನೀರಿಗಿಟ್ಬಿಟ್ಟು ನಾನು ಈ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇವಾಗ ಮನೇನ ಕಸ ಎಲ್ಲ ಗುಡಿಸಿ ಆಚೆನೂ ಕೂಡ ಎಲ್ಲನೂ ತೊಳೆದು ಇವತ್ತು ಕ್ಲೀನ್ ಮಾಡಿರೋದು. ಇನ್ನು ನಾಳೆಗೆ ಎಲ್ಲನೂ ತೊಳಿತಾ ಕೂತ್ಕೊಂಡ್ರೆ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಎಲ್ಲನೂ ತೊಳೆದ್ಬಿಟ್ಟಿದ್ದೀನಿ. ಮೇಲಿಂದ ಮನೆ ಮೇಲಿಂದೆಲ್ಲ ನೀರು ಹಾಕಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಅದು ಆ ಗ್ರಿಲ್ಗಳ ಕೆಲಸ ಬೇರೆ ಮಾಡ್ತಾ ಇರ್ತಾರೆ ಅಲ್ಲ, ಅದು ದಿನಾನು ಓಡಾಡ್ತಾ ಇರ್ತಾ ಇರ್ತಾರೆ. ಮತ್ತು ಆ ಗ್ರಿಲ್ದೆಲ್ಲ ಕಟ್ ಮಾಡಿದ್ದು ಡ್ರಿಲ್ ಏನೋ ಮಾಡ್ತಾ ಇರ್ತಾರೆ ಅಲ್ವಾ, ಅದ್ರದ್ದೆಲ್ಲನೂ ಗಲೀಜು ಕಪ್ಪಗೆ ಹಂಗೆ ಇರುತ್ತೆ ಮೆಟ್ಲು ಮೇಲೆ. ಇನ್ನು ಅದನ್ನೇ ತುಳ್ಕೊಂಡು ಮನೆಯೆಲ್ಲ ಓಡಾಡಬೇಕಾಗತ್ತೆ. ಅದಕ್ಕೇನೆ ಇವತ್ತು ತೊಳೆದಿದ್ದೀನಿ ಮೇಲಿಂದ ಕೂಡ. ನಾಳೆ ಏನು ತೊಳೆಯೋಕೆ ಹೋಗಲ್ಲ. ನಾಳೆ ಬರೀ ಮಾಪಲ್ಲಿ ಒರೆಸ್ಕೊಂಡು ರಂಗೋಲಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತೇ ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ನಾಳೆಗೆ ರಂಗೋಲಿ ಬಿಡಿಸೋದಕ್ಕೆ ಅಂತ ಕಲ್ಲರೆಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ನಾಳೆ ಒಂದು ರಂಗೋಲಿ ಬಿಡಿಸ್ಬೇಕು, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರಂಗೋಲಿನ. ನೋಡೋಣ, ಟ್ರೈ ಮಾಡ್ತೀನಿ. ಅದಕ್ಕೆ ಅದೆಲ್ಲ ಮಾಡಬೇಕಂದ್ರೆ ರಂಗೋಲಿ ಬಿಡ್ಸೋಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗತ್ತೆ. ಅದಕ್ಕಂತ ಕಲ್ಲರೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಸ್ವಲ್ಪ ಬೇಗ ಎದ್ದು ಮಾಡಬೇಕಾಗತ್ತೆ ಇನ್ನು.
ಅದಕ್ಕೇನೆ ಇವತ್ತೇ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನು ನಾಳೆಗೆ ಬರೀ ಮಾಪಲ್ಲಿ ಒರೆಸ್ಕೊಂಬಿಟ್ಟು ರಂಗೋಲಿ ಬಿಡಿಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿಕೊಂಡೆ. ಇನ್ನು ಆಚೆ ಎಲ್ಲ ನೀರು ಹಾಕಿ ನೀಟಾಗಿ ಈ ಥರ ತೊಳೆದ್ಬಿಟ್ಟು ಇವಾಗ ಸ್ವಲ್ಪ ಈಸಿ ಆಗುತ್ತೆ ತೊಳೆಯೋದಕ್ಕೆ. ಯಾಕಂದರೆ ಗಿಡಗಳು ಯಾವುದು ಅಡ್ಡ ಇಲ್ಲ ಅಲ್ಲ, ಮುಂಚೆ ಗಿಡಗಳೆಲ್ಲ ಇದ್ವು, ಸ್ವಲ್ಪ ತೊಳೆಯೋದಕ್ಕೆ ಕಷ್ಟ ಅನಿಸೋದು. ಗಿಡಗಳ ಸಂದಿಲೆಲ್ಲ ಗಲೀಜಿರೋದು ಅದೆಲ್ಲ ಬರ್ತಾ ಇರಲಿಲ್ಲ. ಇವಾಗ ಒಂಚೂರು ನೀಟಾಗಿ ತೊಳೆಯೋದಕ್ಕೆ ಒರೆಸ್ಕೊಳ್ಳೋದಕ್ಕೆ ಕ್ಲೀನಾಗಿದೆ. ಇನ್ನು ಮಾಪಲ್ಲಿ ಈ ಥರ ಒಂದ್ಸಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನೀರು ಹಾಕಿ ತೊಳೆದಾದ್ಮೇಲೆ ಒರೆಸ್ಬಿಟ್ಟು ಆಮೇಲೆ ಹೊಸಲನ್ನೆಲ್ಲನೂ ಒರೆಸ್ಕೊಂಡು ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಬಿಡಿಸ್ಕೊಂಡೆ ಅಷ್ಟೇನೆ. ಇವತ್ತೇನು ನಾನು ದೊಡ್ಡ ರಂಗೋಲಿ, ಗ್ರ್ಯಾಂಡಾಗಿರೋ ರಂಗೋಲಿ ಎಲ್ಲ ಏನೂ ಹಾಕಕ್ಕೆ ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಯಾಕಂದರೆ ದೇವ್ರ ಗುಡಿ ಕ್ಲೀನ್ ಮಾಡೋದಂತೂ ತುಂಬ ಇತ್ತು. ಯಾಕಂದರೆ ಸುಮಾರು ದಿನ ಆಗೋಯ್ತು ನಾನು ದೇವ್ರ ಗುಡಿ ಕ್ಲೀನೇ ಮಾಡಿರಲಿಲ್ಲ. ಹಾಗಾಗಿ ಫುಲ್ಲು ಕ್ಲೀನ್ ಮಾಡಬೇಕಾಗಿತ್ತು. ಎಲ್ಲ ತೆಗೆದು ಎಲ್ಲನೂ ತೊಳೆದು ದೇವ್ರ ಫೋಟೋಗಳೆಲ್ಲ ಒರೆಸಿ ದೇವ್ರ ಗುಡಿನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮಾಡಬೇಕಾಗಿತ್ತು. ಅದಕ್ಕೇನೆ ಜಾಸ್ತಿ ರಂಗೋಲಿ ಎಲ್ಲ ಹಾಕಕ್ಕೆ ಹೋಗಲಿಲ್ಲ. ದೊಡ್ಡ ರಂಗೋಲಿ ಎಲ್ಲನೂ ಮಾಮೂಲಿಯಾಗಿ ಸಿಂಪಲ್ಲಾಗಿ ಬೇಗ ಮುಗಿಯೋವಂಥ ಸಣ್ಣದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸಿಂಪಲ್ಲಾಗಿ ಡೈಲಿ ಹಾಕೋ ಆ ರಂಗೋಲಿಗಳಲ್ಲಿ ಇದು ಒಂದು. ನನ್ನ ರಂಗೋಲಿ ಇತ್ತೀಚೆಗೆ ನಾನು ರಂಗೋಲಿ ಕೂಡ ಶೇರ್ ಮಾಡ್ಕೊತಾ ಇಲ್ಲ. ಸುಮಾರು ಜನ ನನ್ನ ರಂಗೋಲಿಗೆ ಫ್ಯಾನ್ಸ್ ಇದ್ದೀರಾ. ಆದರೆ ಈ ನಡುವೆ ನಾನು ರಂಗೋಲಿಗಳನ್ನೇ ಬಿಡಿಸಿ ಹಾಕೇ ಇರಲಿಲ್ಲ ವೀಡಿಯೋಗಳು. ಇವತ್ತು ಹಾಕಿದ್ದೀನಿ ನೋಡಿ. ನಾಳೆ ಇನ್ನೂ ಚೆನ್ನಾಗಿರೋ ಒಂದು ರಂಗೋಲಿ ಹಾಕ್ತೀನಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ರಂಗೋಲಿ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ರಂಗೋಲಿ ಅಂತ ಅಂದ್ಬಿಟ್ಟು. ಸಿಂಪಲ್ಲಾಗಿ ಹಾಕಿದ್ದೀನಿ ಅಷ್ಟೇನೆ. ನೋಡಿ ರಂಗೋಲಿ ಹೆಂಗಿದೆ ಅಂತ ಈಗ. ಇನ್ನು ಈ ಥರ ಒಂದು ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ಕೊಂಡೆ. ಅದ್ರ ಮೇಲೆ ಒಂದು ಹೂ ಕೂಡ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು. ಬಿಡಿ ಹೂವು ಬಿಡಿಸಿ ಹಾಕ್ಬೋದು, ಆದರೆ ಅದರಲ್ಲಿರಲ್ಲ, ಎಲ್ಲ ಗಾಳಿಗೆ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಹೂವು ಇಡ್ತೀನಿ, ಅದು ಹಾಗೆ ಇರುತ್ತೆ ಅಂತಂದ್ಬಿಟ್ಟು. ಇನ್ನು ಈ ಥರ ಕಾಣಿಸ್ತಾ ಇದೆ ರಂಗೋಲಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ರಂಗೋಲಿ ಬಿಡಿಸಿ ಆದಮೇಲೆ ನಾನು ಕೂಡ ಹೋಗಿ ಸ್ನಾನ ಮುಗಿಸ್ಕೊಂಡು, ಅಂದರೆ ಮನೇನೂ ಒರೆಸ್ಬಿಟ್ಟು ಆಮೇಲೆ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದು. ಇನ್ನಿವತ್ತು ಏಕಾದಶಿ ಅಂತ ಅಂದ್ಬಿಟ್ಟು ಸೀರೆ ಕೂಡ ಉಟ್ಕೊಂಡೆ, ಪೂಜೆ ಮಾಡ್ತೀನಲ್ವ ಅಂತ ಅಂದ್ಬಿಟ್ಟು. ನಾಳೆ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ಉಟ್ಕೊತೀನಿ, ಹೊಸ ಸೀರೆ. ಅಂದರೆ ಲಾಸ್ಟ್ ಟೈಮ್ ನಾನು ಯಾವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 2 ಸೀರೆ ತೊಗೊಂಡಾಗ ಒಂದು ಸೀರೆ ಅದೇ ಬ್ಲೌಸ್ ಹಾಳು ಮಾಡಿದ್ರು ಅಂತ ಹೇಳ್ದೆ ಅಲ್ಲ, ಅದಿನ್ನೂ ಉಟ್ಕೊಂಡೇ ಇಲ್ಲ. ಅದನ್ನೇ ನಾಳೆ ನಾನು ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ.
ಇವತ್ತು ಈ ಸೀರೆ ನಾನು ಯಾವತ್ತೂ ನನ್ನ ವ್ಲಾಗಲ್ಲಿ ತೋರಿಸೇ ಇರಲಿಲ್ಲ, ಹಾಗಾಗಿ ನಾನು ಇವತ್ತು ಈ ಸೀರೆನ ಉಟ್ಕೊಂಡಿದ್ದು. ಈ ಸೀರೆ ನಾನು ಮೀಶೋದಲ್ಲಿ ತಗೊಂಡಿದ್ದು ಒಂದು 220 ರೂಪಾಯಿನೋ 30 ರೂಪಾಯಿನೋ ಅಷ್ಟೇ ಅನಿಸುತ್ತೆ. ಕಾಟನ್ ಇದೆ, ಚೆನ್ನಾಗಿದೆ ಉಟ್ಕೊಳ್ಳೋದಕ್ಕೆ, ಸಿಂಪಲ್ಲಾಗಿ ಹೆವಿ ಅಂತ ಅನಿಸಲ್ಲ. ಉಟ್ಕೊಂಡಿದ್ರು ಕೂಡ ನನಗೆ ಮೊದಲೇ ಸೀರೆ ಉಟ್ಕೊಂಡು ತುಂಬ ಹೊತ್ತು ಇರೋಕ್ಕಾಗಲ್ಲ. ಈ ಥರ ಸೀರೆಗಳಾದರೆ ಎಷ್ಟೊತ್ತು ಬೇಕಾದರೂ ಇರ್ಬೋದು. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗಿ ಈ ಕಲರು ತಗೊಂಡಿದ್ದು. ಬ್ಲೂ ಕಲರ್ ನನ್ನ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು. ಹೆಂಗೆ ಕಾಣಿಸ್ತಾ ಇದೆ ಸೀರೆ ಹೇಳಿ, ಮಿಸ್ ಮಾಡ್ದಿರಾ? ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಆಮೇಲೆ ದೇವ್ರ ಗುಡಿನ ರೆಡಿ ಮಾಡ್ಕೊಬೇಕಾಗಿತ್ತು. ಇವತ್ತಂತೂ ದೇವ್ರ ಗುಡಿನ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ದಿನ ಆಗೋಗಿತ್ತು ದೇವ್ರ ಗುಡಿನ ಕ್ಲೀನೇ ಮಾಡಿರಲಿಲ್ಲ. ಅದೇನೋ ಇತ್ತೀಚೆಗಂತೂ ನನಗೆ ದೇವ್ರ ಗುಡಿನ ಕ್ಲೀನ್ ಮಾಡೋಕ್ಕಾಗಲಿ, ಪೂಜೆ ಮಾಡೋಕ್ಕಾಗಲಿ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಯಾವಾಗಲೂ ಪ್ರತಿ ವಾರನೂ ಬಿಡು ಹೋದ್ರೆ ಹೋಗಲಿ ಮಾಡ್ಕೊಳ್ಳೋಣ ಅನ್ನೋ ಥರನೇ ಏನೋ ಒಂಥರ ಮನಸ್ಥಿತಿ, ಅದೇನೋ ಒಂಥರ ಮೈಬಾರ ಅನ್ನೋ ಥರನೇ ಅನಿಸ್ಬೋದು. ಮಾಡ್ತಾನೆ ಇರಲಿಲ್ಲ ಈ ನಡುವೆ ಎಲ್ಲ. ನಾನು ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ದೇವ್ರ ಗುಡಿನ ಕ್ಲೀನ್ ಮಾಡಿ ಪ್ರತಿ ವಾರ ಕ್ಲೀನ್ ಮಾಡಿ ಶುಕ್ರವಾರದ ಹೊತ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ. ಇತ್ತೀಚೆಗೆ ನಾನು ಏನೂ ಮಾಡ್ತಾ ಇರಲಿಲ್ಲ. ಇವತ್ತು ಯಾಕೋ ಮನಸ್ಸಾಗಿ, ಹೆಂಗಿದ್ರು ಹಬ್ಬ ಅಲ್ವಾ, ಮಾಡಲೇಬೇಕಾಗಿತ್ತು. ತುಂಬ ದಿನ ಆಗೋಗಿತ್ತು ದೇವರ ಸಾಮಾನೆಲ್ಲ ತೊಳೆದು ಫುಲ್ಲು ಒಂಥರ ಕಪ್ಪಗಾಗಿತ್ತು. ಹಾಗಾಗಿ ಎಲ್ಲನೂ ತೊಳೆಯೋದಕ್ಕೆ ತೆಗೆದಾಕ್ಬಿಟ್ಟು ಮತ್ತು ಫೋಟೋಗಳೆಲ್ಲ ಒರೆಸ್ಬೇಕಾಗಿತ್ತು. ಒಣಗಿರೋ ಹೂವೆಲ್ಲ ತೆಗೆದು ಫೋಟೋಗಳೆಲ್ಲನೂ ತೆಗೆದು ಆಮೇಲೆ ದೇವ್ರ ಗುಡಿನ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ. ದೇವ್ರ ಗುಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫೋಟೋಗಳೆಲ್ಲ ಒರೆಸಿ ಇವತ್ತೊಂಚೂರು ಚೇಂಜಸ್ ಮಾಡಿ ಇಟ್ಟಿದ್ದೀನಿ ಫೋಟೋಗಳನ್ನ. ಹೊಸದಾಗಿ ನೋಡೋಣ ಒಂಥರ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಹೇಳಿ ನೀವು ಕೂಡ ಹೆಂಗೆ ಕಾಣಿಸ್ತಾ ಇದೆ, ಈ ಥರ ಇಟ್ಟರೆ ಚೆನ್ನಾಗಿ ಕಾಣುತ್ತಾ ಅಂತ. ಯಾವಾಗಲೂ ನಾರ್ಮಲಾಗಿ ಇಡ್ತಾ ಇದ್ದೆಲ್ಲ, ಇವತ್ತೊಂಚೂರು ಚೇಂಜಸ್ ಮಾಡಿ ಇಟ್ಟಿದ್ದೀನಿ ಅಷ್ಟೇನೆ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಏನಾದರೂ ಅವಾಗ ಈ ಥರ ಚೇಂಜಸ್ ಮಾಡ್ತಾಯಿದ್ರೆ ಒಂಥರ ಖುಷಿ ಆಗುತ್ತೆ. ಮನ್ಸಿಗೆ ಬೇಜಾರಾಗಿದ್ದಾಗ ಈ ಥರ ಚೇಂಜಸ್ಗಳು ಮಾಡಿದಾಗ ಅದೊಂಥರ ಹೊಸದಾಗಿ ಏನೋ ಕಾಣಿಸ್ತಿದೆ ಅಂದಾಗ ಕಣ್ಣಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಆ ಥರನೇ ಇವತ್ತು ನನಗೆ ಒಂಥರ ಇಷ್ಟ ಆಯಿತು. ದೇವ್ರ ಗುಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾನು ದೇವರ ಐಟಮ್ಗಳನ್ನೆಲ್ಲನೂ ತೆಗ್ದಿದ್ದೀನಿ ತೊಳೆಯೋದಕ್ಕೆ ಅಂತ. ಕಳಶ ಬೇರೆ ಇಡ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಹೋಲ್ ಆಗಿಬಿಟ್ಟಿದೆ. ಆ ಹೋಲಲ್ಲಿ ನೀರು ಬರ್ತಾ ಇದೆ ಆಚೆ. ಅದು ಒಳಗಡೆಯಿಂದ ಇದು ಮಾಡಿರ್ತಾರೆ ಅಲ್ವಾ, ನೋಡಿ ಕಾಣಿಸ್ತಾ ಇದೆಯಾ, ಅಲ್ಲೊಂದು ಕಡೆ ಕಪ್ಪು ಕಾಣಿಸ್ತಾ ಇದೆಯಾ, ಅದು ಹೋಲಾಗಿತ್ತು, ನೀರು ಬರ್ತಾ ಇತ್ತು ಅದರಲ್ಲಿ. ಅದಕ್ಕೆ ತೆಗೆದುಬಿಟ್ಟೆ. ಹಂಗೆ ತೂತಾಗಿರೋ ಕಳಶಗಳನ್ನೆಲ್ಲ ಇಡಬಾರ್ದು ಅಂದ್ಬಿಟ್ಟು ತುಂಬ ಆಸೆ ಪಟ್ಟು ನಾನು ಆ ಕಳಶನ ತೊಗೊಂಬಂದಿದ್ದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದು ನೋಡಿದ್ರೆ ಆ ಥರ ಆಗಿದೆ. ಅದಕ್ಕೆ ಏನು ಮಾಡ್ಬೋದೋ ಗೊತ್ತಿಲ್ಲ. ಒಳಗಡೆಯಿಂದ ಏನಾದರೂ ಹಾಕ್ಬೋದಾ ನೋಡೋಣ. ಏನಾದರೂ ಈ ಸಿಲ್ ಏನಾದರೂ ಅದಕ್ಕೆ ಅಂಟುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂಟೋ ಥರ ಇದ್ದರೆ ಅದನ್ನು ಹಾಕಬೇಕು. ಯಾಕಂದರೆ ಮತ್ತೆ ನೀರು ಹಾಕಿದ್ರೆ ಒಳಗಡೆ ಅದೇನಾದ್ರು ಕಿತ್ಕೊಂಬರುತ್ತಾ ಅಂತ ಗೊತ್ತಿಲ್ಲ. ನೋಡೋಣ, ಆದರೆ ತೊಗೊಂಬಂದು ಅದನ್ನು ಹಾಕಿ ಸೀಲ್ನ ಕ್ಲೋಸ್ ಮಾಡಬೇಕು. ಅದು ನೀರು ಬರದೇ ಇರೋ ಥರ ಮಾಡಬೇಕು. ಆಮೇಲೆ ಇಡ್ತೀನಿ ಕಳಶನ. ಈಗ ಸದ್ಯಕ್ಕೆ ತೆಗೆದುಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿತ್ತು ಇಟ್ಟಿದ್ರೆ, ಆದರೆ ಇವಾಗ ಇಡೋಕ್ಕಾಗ್ತಾಯಿಲ್ಲ. ನೋಡೋಣ, ನೆಕ್ಸ್ಟು ಹೇಳ್ದಂಗೆ ಅದಕ್ಕೇನಾದರೂ ಒಂದು ಗತಿ ಕಾಣಿಸ್ತೀನಿ. ತುಂಬ ಇಷ್ಟಪಟ್ಟು ತೊಗೊಂಬಂದಿದ್ದು ಕಳಶ. ಅದಕ್ಕೆ ಅದನ್ನು ತೊಳಿಲಿಲ್ಲ, ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದ ಎಲ್ಲ ಪೂಜೆ ಐಟಮ್ಸ್ಗಳನ್ನೂ ತೊಳೆದು ನೀಟಾಗಿ ಒಂದು ಫಸ್ಟು ಬಟ್ಟೆನಲ್ಲಿ ಒರೆಸ್ಕೊಂಬಿಟ್ಟು ಆಮೇಲೆ ದೇವ್ರ ಗುಡಿನೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ದೇವ್ರಿಗೆ ಅಂದರೆ ದೇವ್ರ ಗುಡಿ ಪೂರ್ತಿಯಾಗಿ ರೆಡಿ ಮಾಡಿಕೊಂಡೆ. ಇವಾಗ ಕಳಶಕ್ಕೆ ಏನಾದರೂ ಅಂಟಿಸ್ಬಿಟ್ಟು ಒಳಗಡೆಯಿಂದ ನೀರು ಬರದೇ ಇರೋ ಥರ ಮಾಡಿ ಕಳಶ ಇಡ್ಬೋದಾ, ಅಥವಾ ಅದು ತೂತು ಬಿದ್ದಿರೋದು ಅದೇನೋ ಇಡ್ಬೋದಾ ಇಡಬಾರ್ದಾ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಇಡ್ಬೋದಾ ಇಡಬಾರ್ದಾ, ಬೇಡ ಅಂತಂದರೆ ಬೇಡ, ಹೊಸದು ಯಾವುದಾದ್ರೂ ತೊಗೊಂಬಂದರೆ ಆಗುತ್ತೆ.
ಪರವಾಗಿಲ್ಲ ಅನ್ನೋದಾದರೆ ಅದನ್ನು ಒಳಗಡೆಯಿಂದ ಏನಾದರೂ ಹಾಕಿ ಅಂಟಿಸ್ಬಿಟ್ಟು ನೀರು ಬರದೇ ಇರೋ ಥರ ಮಾಡಿ ಇಡಬೇಕು ಅಷ್ಟೇ. ನಂಗೆ ತುಂಬ ಇಷ್ಟ ಆಗಿತ್ತು ಕಳಶ ಅಂತ ತಗೊಂಡೆ, ಅದು ನೋಡಿದ್ರೆ ಹಿಂಗಾಗಿದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ. ಯಾರಾದರೂ ನನ್ನ ವೀಡಿಯೋ ನೋಡೋರು ಕಳಶ ಅದನ್ನು ಇಡ್ಬೋದೋ ಬೇಡವೋ ಅಂತ ಅಂದ್ಬಿಟ್ಟು. ಬೇಡ ಅಂತಂದರೆ ಬೇಡ, ಇಡ್ಬೋದು ಅನ್ನೋದಾದರೆ ಅದಕ್ಕೇನಾದರೂ ಅಂಟಿಸ್ತೀನಿ. ಅದೇ ಸಿಲೇನಾದರೂ ಅಂಟಿಸ್ಬೇಕು ಅಷ್ಟೇನೆ. ಸಿಲ್ ಅಂಟಿಸಿದ್ರೆ ಅದೇನು ನೀರಿಗೆ ಕಿತ್ಕೊಂಬರಲ್ಲ ಅನ್ನೋದಾದರೆ ಅಂಟಿಸಿ ಅದನ್ನೇ ಇಡಬೇಕಾಗತ್ತೆ. ಇಲ್ಲ ಅಂತಂದರೆ ಬೇಡ ಅಂತ ನಾನು ಬೇರೆ ಯಾವುದಾದ್ರೂ ತೊಗೊಬೇಕಾಗತ್ತೆ. ನೋಡೋಣ, ನೀವು ಹೇಳಿ ಕಮೆಂಟಲ್ಲಿ ಇಡ್ಬೋದಾ ಇಡಬಾರ್ದಾ ಅಂತ ಅಂದ್ಬಿಟ್ಟು. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ನೀಟಾಗಿ ಎಲ್ಲನೂ ಒರೆಸಿ ಇಟ್ಬಿಟ್ಟು ನಾನು ಆಮೇಲೆ ದೇವ್ರ ಗುಡಿನ ಒರೆಸ್ಕೊತಾ ಇದ್ದೀನಿ. ಈ ಥರ ನೀರು ಬಟ್ಟೆನಲ್ಲಿ ನೀಟಾಗಿ ಒಳಗಡೆಯಿಂದ ಎಲ್ಲನೂ ಒರೆಸಿದ್ದೀನಿ. ಫುಲ್ಲು ತುಂಬ ದಿನ ಆಗಿತ್ತಲ್ಲ, ಧೂಳಾಗಿತ್ತು, ಅದಕ್ಕೇನೆ ನೀಟಾಗಿ ಒರೆಸ್ಕೊಂಡೆ. ಕೆಳಗಡೆ ಡ್ರಾನಲ್ಲೂ ಅಷ್ಟೇನೆ ಅದು ತುಂಬಿಸಿ ಇಟ್ಬಿಟ್ಟಿದ್ದೆ. ಐಟಮ್ಗಳೆಲ್ಲ ಸುಮಾರು ದಿನ ಆಗಿತ್ತು, ಏನು ತೆಗೆದೇ ಇರಲಿಲ್ಲ ಅದರೊಳಗಡೆ ಎಲ್ಲನೂ. ಅದಕ್ಕೆ ಎಲ್ಲನೂ ತೆಗೆದು ಖಾಲಿಯಾಗಿರೋದನ್ನೆಲ್ಲ ಬಿಸಾಕಿ ಎಲ್ಲನೂ ಕ್ಲೀನ್ ಮಾಡಿ ಹೊಸ್ದಾಗಿ ಅಂದರೆ ಏನೇನು ಬೇಕಿತ್ತು ಅವನ್ನ ಮಾತ್ರ ಇಟ್ಕೊಂಡು ಬೇಡದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಇನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದೆ ಅಲ್ಲ, ಸ್ವಲ್ಪ ಚೇಂಜಸ್ ಮಾಡಿ ಜೋಡಿಸ್ತೀನಿ ಅಂತ. ಈ ಥರ ಜೋಡಿಸಿ ಇಟ್ಟಿದ್ದೀನಿ. ಆ ಪೀಠ ಇತ್ತಲ್ವ, ಪೀಠ ಮೇಲೆ ಮಾಮೂಲಿ ಒಂದು ದೊಡ್ಡ ಫೋಟೋನ ಇಟ್ಟಿದ್ದೀನಿ. ಅದನ್ನು ಸೆಂಟ್ರಲ್ಲಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಸಾಯಿಬಾಬಾ ಫೋಟೋ ಮತ್ತು ಆ ಕಡೆ ಏನು ರಾಘವೇಂದ್ರ ಸ್ವಾಮಿ ಫೋಟೋ ಆ ಕಡೆ ಈ ಕಡೆ ಆ ಥರ ಇಟ್ಟಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ನಮ್ಮ ಗಿಡದಲ್ಲಿ ಒಂದು ದಾಸವಾಳ ಹರಡಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ದಾಸವಾಳ. ನಂಗೆ ಕಲ್ಲರ್ ತುಂಬ ಇಷ್ಟ ಆಗೋಯ್ತು. ಅದು ನಾನು ಕಲ್ಲರೇ ನೋಡದೆ ಗಿಡನ ತೊಗೊಂಬಂದಿದ್ದು. ಹೂವು ಬಿಟ್ಟಾಗಂತೂ ಸಖತ್ ಖುಷಿ ಆಯಿತು. ತಂದಾಗಿಂದ ಒಂದು 3 ಹೂವು ಬಿಟ್ಟಿದೆ ಅಂತ ಅನಿಸುತ್ತೆ. ಪ್ರತಿ ಸಲ ಹೂವನ್ನು ದೇವರಿಗೆ ಇಟ್ಟಿದ್ದೀನಿ. 2 ದಿನ ಬಾಡಲ್ಲ ಗೊತ್ತಾ ಹೂವು ಇದು. ಇವತ್ತು ಇಟ್ಟಿರೋದು ನಾಡದ್ವರೆಗೂ ಇದು ಹಿಂಗೆ ಇರುತ್ತೆ, ಬಾಡೋದೇ ಇಲ್ಲ ಹೂವು. ಎಷ್ಟು ಚೆನ್ನಾಗಿರುತ್ತೆ, 2 ಡೇಸ್ ಹಿಂಗೆ ಇರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಕಲ್ಲರು. ಇವತ್ತು ಹಬ್ಬದ ದಿನವೇ ನನಗೆ ಹೂವು ಸಿಕ್ಕಿದ್ದು ಇನ್ನೂ ಇಷ್ಟ ಆಯಿತು. ಹಾಗಾಗಿ ಹೂವನ್ನು ತೊಗೊಂಬಂದು ಫೋಟೋಗೆ ಇಟ್ಟೆ. ಜೊತೆಯಲ್ಲಿ ತೊಗೊಂಬಂದಿದ್ದು ಶಾಮಂತಿಗೆ ಹೂವು ಎಲ್ಲನೂ ಈ ಥರ ಜೋಡಿಸ್ಕೊಂಡೆ ಫೋಟೋಗಳಿಗೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಹೊಸ್ದಾಗಿ ಕಾಣಿಸ್ತಾ ಇತ್ತು ದೇವ್ರ ಗುಡಿ. ಇವತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಎಲ್ಲನೂ ಜೋಡಿಸ್ಕೊಳ್ಳೋದಕ್ಕೆ ಒಂಥರ ಜಾಗ ದೊಡ್ಡದಾಗಿದೆಯಾ ಅನ್ನೋ ಥರ ಅನ್ನಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು ಒಟ್ಟಿನಲ್ಲಿ. ನೀವು ಹೇಳಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನು ಎಲ್ಲನೂ ಹೂವು ಈ ಥರ ಜೋಡಿಸಿ ಆದಮೇಲೆ ದೀಪಗೂ ಎಣ್ಣೆ ಹಾಕಿಬಿಟ್ಟು ದೇವರಿಗೆ ದೀಪನ ಹಚ್ಕೊಂಡಿದ್ದೀನಿ. ದೀಪ ಹಚ್ಚಿ ಪೂಜೆ ಕೂಡ ಮುಗಿಸ್ಕೊಂಡೆ, ಏಕಾದಶಿ ಪೂಜೆನ. ಇನ್ನು ಈ ಥರ ಮನೆಯಲ್ಲಿ ಒಳಗಡೆನೂ ಆಚೆನೂ ಎಲ್ಲ ಕಡೆನೂ ಈ ಥರ ಪೂಜೆ ಮಾಡಿಕೊಂಡೆ. ಏಕಾದಶಿ ಅಂತಂದ್ಬಿಟ್ಟು ಏನು ಉಪವಾಸ ಇರ್ತಾ ಇಲ್ಲ. ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಏನಾದರೂ ಸಂಕಲ್ಪ ಮಾಡಿಕೊಂಡು ಉಪವಾಸ ಇರಬೇಕಾಗತ್ತೆ. ಆದರೆ ನಾನು ಉಪವಾಸ ಇರ್ತಾ ಇಲ್ಲ. ಆದರೆ ಇವತ್ತು ಅನ್ನ ತಿಂತಾ ಇಲ್ಲ ಅಷ್ಟೇನೆ. ಏಕಾದಶಿ ದಿನ ಅನ್ನ ತಿನ್ನಬಾರ್ದು, ಹಾಗಾಗಿ ನಾನು ಅನ್ನ ತಿಂತಾ ಇಲ್ಲ.
ಅದ್ರ ಬದಲಾಗಿ ಬೇರೆ ಏನಾದರೂ ಅಂದರೆ ಗೋಧಿಯಿಂದ ಮಾಡಿರೋದು ಅಥವಾ ಅವಲಕ್ಕಿಯಿಂದ ಮಾಡಿರೋದು ಏನಾದರೂ ತಿಂದರೆ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಚಪಾತಿನೇ ಮಾಡ್ಕೊತಾ ಇರೋದು. ಉಪವಾಸ ನಾನು ಇರಲ್ಲ, ನಾನು ಯಾವತ್ತೂ ಇರಲ್ಲ, ನನಗದು ಅಭ್ಯಾಸ ಇಲ್ಲ, ಜೊತೆಯಲ್ಲಿ ನನಗೆ ಆಗೋದು ಇಲ್ಲ ಉಪವಾಸ ಇರೋದಕ್ಕೆ. ಆದರೆ ನಾನು ಇಷ್ಟೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾನು ತಿನ್ನೋಷ್ಟೊತ್ತಿಗೆ ನನಗೆ ಮಧ್ಯಾಹ್ನನೇ ಆಗಿರುತ್ತೆ, 11:30 12 ಗಂಟೆ ಈ ಥರ ಆಗಿಬಿಟ್ಟಿರುತ್ತೆ. ಅಲ್ಲಿಗೆ ನಾನು ಒಂದು ಟೈಮು ಊಟ ಬಿಟ್ಟಂಗೆ ಆಯಿತು ಅಲ್ವಾ, ಒಂದೊತ್ತು ಊಟ ಬಿಟ್ಟಂಗೆ ಆಯಿತು. ಆ ಥರ ನೋಡೋಕೆ ಹೋದರೆ ಒಂದು ಟೈಮ್ ಉಪವಾಸ ಇದ್ದೆ ನಾನು ಪೂಜೆ ಮಾಡಿದ್ದೀನಿ ಅಂತ. ಪೂಜೆ ಮಾಡೋವರೆಗೂ ಮಾತ್ರ ನಾನು ಏನನ್ನೂ ತಿನ್ನಲ್ಲ, ಏನನ್ನೂ ಕುಡಿಯಲ್ಲ. ಕಾಫಿ ಟೀ ಆಗಲಿ ಏನೂ ಅಷ್ಟೇನೆ, ನೀರಷ್ಟೇ ಕುಡ್ಕೊಂಡಿರ್ತೀನಿ. ಪೂಜೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಪೂಜೆ ಮುಗಿದ ಮೇಲೇ ನಾನು ಊಟ ತಿನ್ನೋದು. ಹಾಗಾಗಿ ಇವತ್ತು ಕೂಡ ಹಾಗೆ ಮಾಡಿದ್ದೀನಿ. ಇನ್ನಿದು ಇವತ್ತಿನ ನಮ್ಮ ಮನೆಯ ಏಕಾದಶಿ ಪೂಜೆ ಎಲ್ಲ ಮುಗಿಸಿ ಮನೆ ಒಳಗಡೆ ಹೊರಗಡೆ ಎಲ್ಲ ಧೂಪ ಕೂಡ ಹಾಕಿದೆ. ಸ್ವಲ್ಪ ಹೇಳ್ತಾ ಇದ್ದೆಲ್ಲ ಏನೋ ಒಂಥರ ನೆಗೆಟಿವ್ ಫೀಲಿಂಗು ಅಂತ ಅಂದ್ಬಿಟ್ಟು ಒಂಚೂರು ಧೂಪ ಹಾಕೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು ಈ ನಡುವೆ ಯಾವಾಗಲೂ ನಾನು ಧೂಪ ಕೂಡ ಹಾಕಲಿಲ್ಲ ಮನೆಯಲ್ಲಿ. ಅದಕ್ಕೆ ಇವತ್ತು ಧೂಪ ಕೂಡ ಹಾಕಿದ್ದೀನಿ ಮನೆಯೆಲ್ಲನೂ. ಒಂಥರ ಸಮಾಧಾನ ಕೂಡ ಆಯಿತು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ. ಇನ್ನಿದು ಏಕಾದಶಿ ಪೂಜೆ ನಮ್ಮದು. ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಮನೆ ಈ ಥರ ಕಾಣಿಸ್ತಾ ಇರುತ್ತೆ. ಆಚೆ ಗಿಡಗಳು, ತುಳಸಿ ಗಿಡಕ್ಕೂ ಪೂಜೆ ಆಗಿದೆ. ತುಳಸಿ ಗಿಡ ಮೇಲೆ ಇಟ್ಟಿದ್ರಿಂದ ರಂಗೋಲಿ ಬಿಡ್ಸೋಕ್ಕಾಗ್ತಾ ಇಲ್ಲ, ಆದರೆ ಕೆಳಗಡೆ ಕೂಡ ಬಿಡ್ಬೋದು, ನಾಳೆ ಬಿಡಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟೇನೆ. ಇನ್ನು ಬಾಗಿಲಲ್ಲಿ ಕೂಡ ರಂಗೋಲಿ ಆಗಿದೆ. ಇನ್ನಿದು ಮನೆ ಒಳಗಡೆ ಪೂಜೆ ಕೂಡ ಆಗಿದೆ. ಹೆಂಗೆ ಕಾಣಿಸ್ತಾ ಇದೆ ನಮ್ಮ ದೇವ್ರ ಗುಡಿ ಇವಾಗ ನೋಡಿ ಹೇಳಿ ಹೆಂಗೆ ಕಾಣ್ತಿದೆ ಅಂತ. ಒಂಥರ ಮೊದಲಿಗಿಂತ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಹೇಳಿ, ಚೆನ್ನಾಗಿ ಕಾಣ್ತಿದೆಯಾ ಇಲ್ವಾ ಅಂತ. ಮನೆಯಲ್ಲಿ ಪೂಜೆ ಮಾಡಿದ್ರೇ ಒಂಥರ ಮನೆಗೆ ಕಳೆ, ದೇವ್ರ ಗುಡಿಗೆ ಕಳೆ ಅನಿಸುತ್ತೆ ಅಲ್ವಾ. ಈ ಥರ ದೀಪ ಹಚ್ಚಿ ಮನೆಯಲ್ಲಿ ಧೂಪ ಎಲ್ಲ ಹಾಕಿದಾಗ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ, ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಎಂಥ ಬೇಜಾರೇ ಇದ್ರೂ ಅದೆಲ್ಲ ಹೋಗುತ್ತೆ ಅಂತ ಅನಿಸುತ್ತೆ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್ ಎಲ್ಲರಿಗೂ.